ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ಇವತ್ತು ಒಂದು ಹೊಸ ಯುಗ, ಹೊಸ ಪರ್ವ ಅಂತಾನೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಏನು ಅಂತಂದ್ರೆ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಅನೇಕ ವಿದ್ಯಾರ್ಥಿಗಳ ಪ್ರೀತಿಯ ಮೇಷ್ಟ್ರಾಗಿ, ವಿಮರ್ಶಕರಾಗಿ, ಒಬ್ಬ ಸಾಹಿತಿಯಾಗಿ, ಅದರ ಜೊತೆಗೆ ವಿದ್ಯಾರ್ಥಿಗಳ ಅನೇಕ ವಿದ್ಯಾರ್ಥಿಗಳಿಗೆ ಜೀವನ ಮಾರ್ಗದರ್ಶಕರಾಗಿ ಕೆಲಸವನ್ನ ಮಾಡ್ತಾ ನಮ್ಮ ನಡುವೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡ್ಲಿಕ್ಕೆ ನಾನು ಬಯಸ್ತೇನೆ. ಅವರ ಹೆಸರು ಪ್ರೊಫೆಸರ್ ಮುನಿಯಪ್ಪ ಅಂತೇಳಿ. ಒಂದು ಹಳ್ಳಿಯಲ್ಲಿ ಇದ್ಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥದ್ದು ಅನೇಕ ವಿದ್ಯಾರ್ಥಿಗಳ ಜೀವನಕ್ಕೆ ಒಂದು ಮಾರ್ಗದರ್ಶನ, ಜೊತೆಗೆ ಸಂತೋಷದ ಕ್ಷಣ ಅಂತ ನಾನು ಹೇಳ್ತಾ ಅಂತಹ ವ್ಯಕ್ತಿಯನ್ನ ಪರಿಚಯ ಮಾಡಿಸೋಣ. ನಮಗೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರವನ್ನು ಹೇಳಿಕೆ ಬಯಸ್ತೀನಿ ಸರ್. ಸರ್, ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ತಾವು ಪ್ರಾಧ್ಯಾಪಕ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮನ್ನು ಕಂಡ್ರೆ ಬಹಳಷ್ಟು ಖುಷಿ ಆಗ್ತಕ್ಕಂತ ನಮ್ಮಂತ ವಿದ್ಯಾರ್ಥಿಗಳು ಬಲ್ಗ ಸಾವಿರಾರು ಜನ ಇದ್ದಾರೆ. ಹಾಗಾಗಿ ನಿಮ್ಮನ್ನು ಪರಿಚಯ ಮಾಡ್ಕೊಳ್ತಕ್ಕ ಸುಗಳಿಗೆ ನಮ್ಗೆಲ್ರಿಗೂ ಬರಬೇಕಾಗಿರ್ತಕ್ಕಂಥ ಅಂಶ ಇದೆ ಸರ್. ಈಗ ತಮ್ಮ ಪರಿಚಯ, ಅದ್ರ ಜೊತೆಗೆ ನಿಮ್ಮ ಕುಟುಂಬವನ್ನ ಪರಿಚಯ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ದಯವಿಟ್ಟು ಸರ್. ನನ್ನ ಹೆಸರು ಡಾಕ್ಟರ್ ಮುನಿಯಪ್ಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಹಳೆ ಮುನಿಯಪ್ಪ ಗ್ರಾಮದಲ್ಲಿ ನನ್ನ ಜನನ. ನಾವು ಒಂದು ಜಂತಿಕೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ವಿ. ಆ ಜಂತಿಕೆ ಮನೆಯಲ್ಲಿ ಮಳೆ ಬಂದ್ರೆ ಸುರಿತಾ ಇತ್ತು. ಮತ್ತೆ ಇಲ್ಲಿ ಒಂದು ಕೋಣೆ ಮಾತ್ರ ಇತ್ತು, ಅಡಿಗೆ ಮಾಡುವಂತ ಕೋಣೆ ಬಿಟ್ಟರೆ ಬೇರೆ ಏನು ವ್ಯವಸ್ಥೆ ಇರಲಿಲ್ಲ. ಸ್ವಂತ ಒಂದು ಮನೆಯಲ್ಲಿ ನಮ್ಮ ಬಡತನ ಅಂತಕ್ಕಂಥದ್ದು ಬಹಳ ದಾರುಣವಾಗಿರ್ತಕ್ಕಂಥ ರೀತಿಯಲ್ಲಿ ಇತ್ತು. ಮನೆಯ ಕೆಲಸಗಳ ಜೊತೆಗೆ ಕುರಿ ಮತ್ತೆ ಮೇಕೆಗಳನ್ನು ಮೇಯಿಸಲು ಹೋಗುವಂತ ಕೆಲಸ ಮಾಡ್ತಾ ಇದ್ದೆ. ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅನಂತರ ಆ ಮೇಕೆಗಳಿಗೆ ಬೇಕಾದಂತ ಸೊಪ್ಪನ್ನು ಕಾಡಿಗೆ ಹೋಗಿ ತೆಗೆದುಕೊಂಡು ಬರ್ತಾ ಇದ್ದೆ. ಕೆಲಸ ಮಾಡ್ಬೇಕು ಅಂತ ಹೇಳಿ ನಾನು ಯಾರು ಒತ್ತಡ ಏನು ನನಗೆ ಹೇಳ್ತಾ ಇರ್ಲಿಲ್ಲ. ನಾನು 3ನೇ ತರಗತಿಯಲ್ಲಿ ಇದ್ದಾಗ ನಮ್ಮ ತಂದೆ ಮುನಿವೆಂಕಪ್ಪನವರು ದೈವಾಧೀನರಾದರು. ಅವರು ಕೈವಾರ ತಾತಯ್ಯನವರ ಅನುಯಾಯಿಗಳಾಗಿದ್ದರಿಂದ ಬೇರೆ ಊರುಗಳಿಗೆ ಭಜನೆಗಳಿಗೆ ಹೋದ್ರೆ 1 ವಾರದ ನಂತರ ಮನೆಗೆ ಹಿಂತಿರುಗ್ತಾ ಇದ್ರು. ಅದರಿಂದ ನನ್ನ ತಂದೆಯ ಜೊತೆಗೆ ನೆನಪುಗಳು ಏನೂ ಇಲ್ಲ. ಮತ್ತೆ ನನ್ನ ಕುಟುಂಬದಲ್ಲಿ ಇದ್ದಂತ ಸಹೋದರರು ಒಟ್ಟು 5 ಜನ. ಅದರಲ್ಲಿ ಉತ್ತನಪ್ಪ ಎಂಬುವರು ನಮ್ಮ ದೊಡ್ಡಮ್ಮನ ಮಗ. ಅವರಿಗೆ ಉತ್ತನಪ್ಪ ಅವರಿಗೆ ಲಕ್ಷ್ಮಮ್ಮ ಮತ್ತು ವೆಂಕಟಮ್ಮ ಎಂಬ ಅಕ್ಕಂದಿರಿದ್ದರು. ನಮ್ಮ ದೊಡ್ಡಮ್ಮ ತೀರಿಕೊಂಡ ಮೇಲೆ ನಮ್ಮ ತಂದೆ ಚಿಂತಾಮಣಿ ಬಳಿಯ ಮಲ್ಲಿಕಾರ್ಜುನಪುರದ ಒಂದು ಕಡುಬಡತನ ಕುಟುಂಬಕ್ಕೆ ಸೇರಿದ ಮಲ್ವೆಂಕಟಮ್ಮ ಎಂಬುವರನ್ನು ವಿವಾಹವಾದರು. ಅನಂತರ ಮಲ್ವೆಂಕಟಮ್ಮರ ಅವರ ಮಕ್ಕಳಾದ ಶ್ರೀರಾಮಪ್ಪ, ಮೋಹಟಪ್ಪ ಮತ್ತೆ ಸರಸ್ವತಮ್ಮ ಅಥವಾ ಅಕ್ಕಮ್ಮ ಅಂತ ಹೇಳಿ ಕರೀತಾ ಇದ್ವಿ. ನಾನು 4ನೇವರು. ನಾನು 5ನೇ ವ್ಯಕ್ತಿ ನಮ್ಮ ತಮ್ಮ ದೇವಪ್ಪ. ಹೀಗೆ ನಮ್ಮ ಕುಟುಂಬದ ಪರಿಸ್ಥಿತಿ. ಇವತ್ತು ನನಗೇನಾದ್ರೂ ಒಂದು ವ್ಯಕ್ತಿತ್ವ ಇದೆ ಅಂತಂದ್ರೆ ಅದಕ್ಕೆ ನನ್ನ ತಾಯಿಯೇ ಕಾರಣ. ಮತ್ತೆ ನನ್ನ ಅಣ್ಣಂದಿರು ನನಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಸಹಕರಿಸಿದ್ರು. ನಮ್ಮ ಊರು ಅಂತಕ್ಕಂಥದ್ದೇ ಒಂದು ಕಾಡಿನ ಮಧ್ಯೆ ಇರ್ತಕ್ಕಂಥ ಒಂದು ಸ್ಥಳ ಆಗಿದ್ರಿಂದ ಅಲ್ಲಿ ಹೋಗಿ ನನಗೆ ಬೇಕಾದಂತ ಹಣ್ಣುಗಳನ್ನ ತಿಂದು ಆಸ್ವಾದನೆ ಮಾಡ್ತಾ ಇದ್ದೆ. ಹೀಗೆ ನನ್ನ ಬಾಲ್ಯ ಅನ್ನುವಂಥದ್ದೇ ಬಹಳ ಒಂದು ರೀತಿ ಒಂದು ಕುಗ್ರಾಮವಾದ ಹಳೆಬೂರಿನಲ್ಲಿ ನನ್ನ ಬಾಲ್ಯ ಆಯಿತು ಅಂತ ಹೇಳಿ ನಾನು ತಿಳಿಸ್ತೀನಿ. ಸರ್, ನಿಮ್ಮ ಬಾಲ್ಯ ಬಹಳ ಬಡತನ ಅಂತ ಗೊತ್ತಾಯ್ತು. ಆದ್ರೆ ಬಡತನದಿಂದ ಒಬ್ಬ ಕುರಿ ಕಾಯುವಂತಹ ಒಬ್ಬ ಹುಡುಗ ವಿಶ್ವವಿದ್ಯಾಲಯ ಮಟ್ಟಕ್ಕೆ ಉನ್ನತವಾಗಿರ್ತಕ್ಕಂಥ ಪೋಸ್ಟ್ ಹೋಗಿದ್ದಾರೆ ಅಂತಂದ್ರೆ ವಿದ್ಯಾಭ್ಯಾಸ ಬಹಳ ಮುಖ್ಯ. ಇದಕ್ಕೆ ವಿದ್ಯಾಭ್ಯಾಸದ ಬಗ್ಗೆ 1-2 ಮಾತು ಹೇಳಿದ್ರೆ. ವಿದ್ಯಾಭ್ಯಾಸ ಅಂದ್ರೆ ನಾನು ಪ್ರಾಥಮಿಕ ಶಾಲೆ ಮತ್ತೆ ಮಾಧ್ಯಮಿಕ ಪ್ರೌಢಶಾಲೆಯನ್ನ ಹಳೆಬೂರು ಮತ್ತೆ ನಂದಗೂಡು ಶಾಲೆಗಳಲ್ಲಿ ಮುಗಿಸಿದೆ. 10ನೇ ತರಗತಿಗೆ ವಿಜಯನಗರದ ಬಳಿ ಇರ್ತಕ್ಕಂಥ ಗೋವಿಂದರಾಜನಗರದ ಒಂದು ಕೆಂಪೇಗೌಡ ಪ್ರೌಢಶಾಲೆಯಲ್ಲಿ 10ನೇ ತರಗತಿಗೆ ವಿದ್ಯಾಭ್ಯಾಸವನ್ನು ಮುಗಿಸಿದೆ. ನನ್ನ ಪ್ರಾಥಮಿಕ ಮಾಧ್ಯಮಿಕ ಅಥವಾ ಪ್ರೌಢಶಾಲೆಯ ವಿದ್ಯಾಭ್ಯಾಸ ಬಂದಾಗ ನಾನು ಬಹಳ ಸಾಧಾರಣವಾಗಿರ್ತಕ್ಕಂಥ ಒಂದು ವಿದ್ಯಾರ್ಥಿ. ನಾನೇನು ಪ್ರತಿಭಾವಂತ ವಿದ್ಯಾರ್ಥಿ ಏನಾಗಿರ್ಲಿಲ್ಲ. ಮತ್ತೆ ಅದರಲ್ಲಿ ಮುಖ್ಯವಾಗಿ ನನಗೆ ಪ್ರಾಥಮಿಕ ಶಾಲೆಯಲ್ಲಿ ಹಳೆಬೂರು ನಮ್ಮ ಒಂದು ಪ್ರಾಥಮಿಕ ಶಾಲೆ ಆರಂಭವಾದಾಗ ನಂದಗುಡಿಯಲ್ಲಿ 3ನೇ ತರಗತಿ ಮುಗಿಸಿದ್ದೆ. ಆಗ ಅನಂತರ ನಾವು ಹಳೆಬೂರಿಗೆ ಒಬ್ಬ ಬಿಜಾಪುರದ ಕಡೆ ಪರಸಪ್ಪ ದಾಸರು ಅನ್ನುವಂಥ ಮೇಷ್ಟ್ರು ಹೊಸದಾಗಿ ಬಂದ್ರು. ಅಲ್ಲಿ ಆ ಊರಿನಲ್ಲಿ ಶಾಲೆ ಇರ್ತಕ್ಕಂಥದ್ದೇ ಇರಲಿಲ್ಲ. ಒಂದು ಚಾವಡಿಯ ಕೊಠಡಿಯಲ್ಲಿ 2 ಕಡೆ ಗೋಡೆ ಇತ್ತು, ಮೇಲುಗಡೆ ಚಾವಡಿ ಇತ್ತು, ಇನ್ನೆರಡು ಕಡೆ ಹಾಗೆ ಅರ್ಧ
ನಿಂತಿರ್ತಕ್ಕಂಥ ಗೋಡೆ ಇತ್ತು. 1ರಿಂದ 4ನೇ ತರಗತಿವರೆಗೂ ಅದೇ ಚಾವಡಿಯಲ್ಲೇ ಪಾಠ ಕೇಳಬೇಕಾಗಿತ್ತು. ಚಾವಡಿಯ ಅರ್ಧಕ್ಕೆ ನಿಂತ ಚಾವಡಿಯ ಭಾಗಗಳಲ್ಲಿ ರೇಖೆಗಳು ತಮ್ಮ ಬಾಡಿಗೆ ತಾವು ನಮ್ರಾಂತ ಒಂದು ನಿರ್ಧರಿಸುವ ರೀತಿಯಲ್ಲಿ ಇರ್ತಾ ಇದ್ವು. 1ನೇ ತರಗತಿಗೆ ಒಂದು ಪಾಠ ಹೇಳ್ತಾ ಇದ್ರೆ 2ನೇ ತರಗತಿ, 3ನೇ ತರಗತಿ, 4ನೇ ತರಗತಿ ವಿದ್ಯಾರ್ಥಿಗಳು ಕೇಳಬೇಕಾಗಿತ್ತು. 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ತಾ ಇದ್ರೆ 3ನೇ ತರಗತಿ, 2ನೇ ತರಗತಿ, 1ನೇ ತರಗತಿ ಮಕ್ಕಳು ಕೂಡ ಪಾಠ ಕೇಳಬೇಕಾಗಿತ್ತು. ಅನಂತರ ಮೇಷ್ಟ್ರಿಗೆ ಯಾಕೆ ಒಂದು ವಿಶಿಷ್ಟ ಆಗ್ತಾರೆ ಅಂತಂದ್ರೆ, ಯಾವ್ದಾದ್ರು ಈಗ 1ನೇ ತರಗತಿ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬರ್ಲಿಲ್ಲ ಅಂತಂದ್ರೆ ಆ ವಿದ್ಯಾರ್ಥಿಯ ಮನೆಗೆ ಒಂದು 5-6 ಜನ 1ನೇ ತರಗತಿ ವಿದ್ಯಾರ್ಥಿಗಳಿದ್ರು. ಅವ್ರನ್ನೆಲ್ಲ ಕಳಿಸಿ ಆ ವಿದ್ಯಾರ್ಥಿಯನ್ನ ಕರ್ಕೊಂಡು ಬನ್ನಿ, ಅವ್ರು ಬರ್ಲಿಲ್ಲ ಅಂದ್ರೆ ಹೇಳ್ಕೊಂಡು ಬನ್ನಿ, ಈ ತರ ಹೇಳಿ ಅವರನ್ನ ಕರ್ಕೊಂಡು ಬರ್ತಾ ಇದ್ರು. ಅದು ಬಹಳ ಮೇಷ್ಟ್ರಿಗೆ ಒಂದು ಹಳ್ಳಿಯ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅನ್ನುವಂತ ಒಂದು ಕಾಳಜಿ ನನ್ನ ಬಹಳ ತೀವ್ರವಾಗಿ ಆಕರ್ಷಿತ್ತು. ಒಮ್ಮೆ ಅಂತೂ ಒಬ್ಬ 2ನೇ ತರಗತಿಯಲ್ಲಿ ಓದ್ತಾ ಇದ್ದಂತ ಆಂಜಿನಪ್ಪ ಅಂತಕ್ಕಂಥ ಹುಡುಗ, ಅವರ ತಂದೆ ಗೌಡನ ಮನೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ. ಇವನು ಶಾಲೆಗೆ ಬರೋದಿಲ್ಲ ಅಂತ ಹೇಳಿ ತಂದೆ ಕೆಲಸ ಮಾಡ್ತಾ ಇದ್ರು, ಎಲ್ಲ ಒಂದು ಕಡೆ ಆಟ ಆಡ್ತಾ ಇದ್ದ. ಆದ್ರೆ 2ನೇ ತರಗತಿ ವಿದ್ಯಾರ್ಥಿಗಳನ್ನ ಕಳಿಸಿದಂತ ಮೇಷ್ಟ್ರು ಆಂಜಿನಪ್ಪ ಬಂದಿಲ್ಲ ಅಂತ ಹೇಳಿ ಅಲ್ಲಿ ಕಳಿಸಿದಾಗ ಅವ್ನ ಕೇಳಿದ್ದಾರೆ, ಅವ್ರು ಬರಲ್ಲ ಅಂತ ಹೇಳಿದ್ರೆ ಅವ್ರ ಕೈ ಹೇಳ್ಕೊಂಡು ಬರುವಂತ ಸಂದರ್ಭದಲ್ಲಿ ಅವರ ತಂದೆ ಗುದ್ದಲಿಯನ್ನು ತೆಗೆದುಕೊಂಡು ಹಿಂದೆ ಬಿಟ್ಟು ಅವರು ಭಯಪಟ್ಟು ಶಾಲೆಗೆ ಓಡಿ ಬಂದು ಮೇಷ್ಟ್ರಿಗೆ ವಿಷಯ ತಿಳಿಸಿದಾಗ, ಅನಂತರ 4ನೇ ತರಗತಿಯಲ್ಲಿ ಓದುತ್ತಿದ್ದ ನಾವು ಹೋಗಿ, ನಾನು ವೆಂಕಟೇಶ ಮತ್ತೆ ನಮ್ಮ ಇನ್ನೊಂದು ಸ್ನೇಹಿತರ ಹೋಗಿ ಅವರ ತಂದೆಗೆ ಮನವೊಲಿಸಿ, ಇಲ್ಲ ವಿದ್ಯಾಭ್ಯಾಸ ಕಲಿಸಿ, ಇಲ್ಲ ಅಂದ್ರೆ ನಿಮ್ಮ ರೀತಿಯಲ್ಲಿ ನಿಮ್ಮ ಮಗನೂ ಕೂಡ ಕೆಲಸ ಮಾಡ್ಬೇಕಾಗುತ್ತೆ, ಅದು ಕಲಿಸಿ ಅಂತೇಳಿ ಅವ್ರನ್ನ ಮನವೊಲಿಸಿದ ಮೇಲೆ ಅವ್ರು ಕಳಿಸಿದ್ರು. ಅವರು ಶಾಲೆಗೆ ಬರುವಂತದ್ದನ್ನ ರೂಢಿಸ್ಕೊಂಡ. ಆಗಿನ ಕಾಲದಲ್ಲಿ ಶಾಲೆಗೆ ಬರೋದಕ್ಕೆ ಒಂದು ಮಕ್ಕಳು ಇರುತ್ತಾ ಇದ್ರು. ಸ್ವಂತ ಒಂದು ಪರಿಸರದಲ್ಲಿ ಆ ವಿದ್ಯಾರ್ಥಿಗಳ ಮೇಲೆ ಇದ್ದಂತ ಒಂದು ಪ್ರೀತಿ, ವಿದ್ಯಾರ್ಥಿಗಳನ್ನ ಎಲ್ಲಿಯ ವಿದ್ಯಾರ್ಥಿಗಳು ಏನೋ ಸಾಧನೆ ಮಾಡ್ಬೇಕು ಅಂತೇಳಿ ಅವ್ರಿಗಿದ್ದಂತ ಆಸಕ್ತಿ. ಮತ್ತೆ 10 ಗಂಟೆಯಿಂದ 4 ಗಂಟೆವರೆಗೂ ಶಾಲೆ ನಡೆದ್ರೆ 4ರಿಂದ 5 ಗಂಟೆವರೆಗೂ ಅನೇಕ ಕ್ರೀಡೆಗಳನ್ನ ನಡೆಸ್ತಾ ಇದ್ರು. ಕಬಡ್ಡಿ, ಖೋ-ಖೋ, ಆಮೇಲೆ ಚಿನ್ನಿದಾಂಡು, ಲಗೋರಿ, ಒಂಟಿ ಕಾಲಿನ ಆಟ, ಈ ತರ ಅನೇಕ ಆಟಗಳನ್ನ ಆಡಿಸ್ತಾ ಇದ್ದಂಥದ್ದು ನಮಗೆ ಬಹಳ ಉಲ್ಲಾಸವಾಗಿ ನಾವು ಆಡ್ತಾ ಇದ್ದಂಥದ್ದು. ಮತ್ತೆ ಸರಿಯಾಗಿ ಪಾಠಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ವಿದ್ಯಾರ್ಥಿಗಳು ಹೇಳಿದ್ರೆ ಕಠಿಣವಾದಂತ ಶಿಕ್ಷೆಯನ್ನು ವಿಧಿಸ್ತಾ ಇದ್ರು. ಒಂದು ಕುರ್ಚಿಯ ರೀತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳಿದ ಉತ್ತರ ಹೇಳಿರ್ತಕ್ಕಂಥ ಒಂದು ವಿದ್ಯಾರ್ಥಿ ನನ್ನ ಮೊಣಕಾಲಿನ ಸಂಖ್ಯೆಯಲ್ಲಿ ಕೈಯನ್ನಿಟ್ಟು ಕಿವಿಯನ್ನು ಹಿಡಿದು ನಿಲ್ಲಬೇಕಾಗಿತ್ತು. ಅದು ಬಹಳ ಕಠಿಣವಾದ ಶಿಕ್ಷಣ ಕೇಳಿ ನಾನು ಬಳಸ್ಕೊಂಡಿದ್ದೆ. ಅನೇಕ ಸಾರಿ ಗೇಟುಗಳಿಗೆ ಹೊಡಿತಾ ಇದ್ರು. ಪ್ರೊಫೆಸರ್ ಅನ್ನುವಂಥದ್ದು ಒಂದು ಸ್ಥಾನ, ಮೇಷ್ಟ್ ಅನ್ನುವಂಥದ್ದು ಒಂದು ಮಾನ, ಅದು ನನಗೆ ಬಹಳ ಇಷ್ಟ ಆಯ್ತು. ನಾವೀಗ ನಮ್ಮ ಅವತ್ತು ಕಾರ್ಯಕ್ರಮ ಮಾಡಿದ ನನ್ನ ಶಿಷ್ಯ ಬಳಗ ಇವತ್ತು ಕೂಡ ತಮಾಷೆ ಮಾಡ್ಕೊಳ್ತಾ ಇರ್ತೀವಿ. ಹೌದು, ಪ್ರೊಫೆಸರ್ ಅನ್ನೋದು ಸ್ಥಾನ, ಮೇಷ್ಟ್ರು ಅನ್ನೋದೊಂದು ಮಾನ ಅಂತೇಳಿ ಮೇಷ್ಟ್ ಹೇಳಿದ್ದಾರೆ. ಆದ್ರೆ ನಾನು ಅದಕ್ಕೆ ಇನ್ನೊಂದು ಶಬ್ದ ಸೇರಿಸಿ ಮರ್ಯಾದೆ ಅಂತೇಳಿ ಕೂಡ ಇರ್ಬೇಕು ಅಂತೇಳಿ ನಾವು ತಮಾಷೆ ಮಾಡ್ತಾ ಇದ್ದೀವಿ. ಅದರಿಂದ ಮೇಷ್ಟ್ರು ಒಂದು ಮೌಲ್ಯಗಳು ಅದು ನನಗೆ ವಿಶೇಷ ಆಗುತ್ತೆ. ಆಮೇಲೆ ಒಬ್ಬ ಮೇಷ್ಟ್ರು ಅಷ್ಟೊಂದು ವಿದ್ಯಾರ್ಥಿಗಳ ಸಮುದಾಯವನ್ನ ಒಂದು ಇರುವಂತ ಯಾವ ಮೇಷ್ಟ್ರು ಇಲ್ಲ ನನ್ನ ಪ್ರಕಾರ. ಇಡೀ ಕರ್ನಾಟಕ ಆಗಿರ್ಬೋದು, ದೇಶ ಆಗಿರ್ಬೋದು, ಎಲ್ಲಾ ಕಡೆ ಮೇಷ್ಟ್ರ ಒಂದು ಶಿಷ್ಯ ಬಳಗ ಇದೆ. ಅದು ನನಗೆ ಸಂತೋಷ. ಮತ್ತೆ ಏನಾದ್ರೂ ಒಂದು ಕೆಲಸ ಮಾಡುವಂತವ್ರನ್ನ ಅವ್ರು ಪ್ರೋತ್ಸಾಹ ಮಾಡ್ತಾರೆ, ನಿರ್ಭೀಡೆಯಿಂದ ಅವರ ಒಂದು ವಿಚಾರಗಳನ್ನ ಹೇಳ್ತಾರೆ. ಅದು ನನಗೆ ಒಂದು ತುಂಬಾ ಇಷ್ಟವಾದಂತ ಒಂದು ಇದು. ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರಿಗೆ ನಾನು ಇವತ್ತು ಕೂಡ ನಾನು ಮೇಷ್ಟ್ರಿರೋದೆ ಅಂತ ಒಂದು ಬಹಳ ಒಂದು ಸಂತೋಷವಾಗಿರ್ತಕ್ಕಂಥ ರೀತಿಯಲ್ಲಿ ನಾನು ಮಾತಾಡಕ್ ಆಗ್ತಾ ಇಲ್ಲ. ಹಾಗೆ ಇದೆಲ್ಲ ನಾನು ನನ್ನ ಅಧ್ಯಯನದ ಶ್ರಮನೂ ಇದೆ, ನಾನು ಸಾಧನೆ ಮಾಡಿರೋದ್ರಲ್ಲಿ. ಆಮೇಲೆ ಗುರುವಿನ ಆಶೀರ್ವಾದವೂ ಕೂಡ ಇದೆ. ಅದು ಬಹಳ ಮುಖ್ಯವಾಗಿ. ನಾನೇನೋ ಓದಿದ್ದೀನಿ, ಇವತ್ತು ಸೀನಿಯರ್ ಪ್ರೊಫೆಸರ್ ಆಗಿದ್ದೀನಿ, ಸತ್ಯನೇ ಅದು. ನನ್ನ ಶ್ರಮನೂ ಇದೆ. ಅದ್ರ ಅನೇಕ ನಾನು ಇಲ್ಲಿವರೆಗೂ ಬರಬೇಕಾದ್ರೆ ಅನೇಕರು ನನ್ನನ್ನು ಪ್ರೋತ್ಸಾಹಿಸಿದ್ದಾರೆ, ನನ್ನ ಬರವಣಿಗೆಯಲ್ಲಿ ಪ್ರೋತ್ಸಾಹಿಸಿದ್ದಾರೆ, ವಿದ್ಯಾಭ್ಯಾಸದಲ್ಲಿ ಪ್ರೋತ್ಸಾಹಿಸಿದ್ದಾರೆ. ನನ್ನ ಕುಟುಂಬ, ನನ್ನ ತಾಯಿ ಅಂತೂ ನಾನು 3ನೇ ತರಗತಿಯಲ್ಲಿರುವಾಗಲೇ ನನ್ನ ತಂದೆ ತೀರ್ಕೊಂಡ್ರು.
ಆಮೇಲೆ ನನ್ನ ಅಣ್ಣಂದಿರು ಅವತ್ತು ಓದಿಸ್ದೆ ಅವ್ರ ಮನೆಯಲ್ಲಿ ಇಟ್ಕೊಳ್ಬೋದಾಗಿತ್ತು. ಓದಿಸಿದ್ರು, ಓದಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಇದೀನ್ ಕೆಲಸ ಮಾಡ್ಬಾರ್ದು, ಓದಿ ಚೆನ್ನಾಗಿದ್ವಿ, ಯಾವ್ದಾದ್ರು ಸರ್ಕಾರಿ ಉದ್ಯೋಗಕ್ಕೆ ಸೇರಿ ಅನ್ನುವಂತ ಆಸೆ ಇತ್ತು ಅವ್ರಿಗೆ. ಸೊ ಆದ್ರೆ ನಾನು ಸಾಧಾರಣ ವಿದ್ಯಾರ್ಥಿ, ನಾನು ಶಾಲೆಯಲ್ಲಿ ಕುಳಿತುಕೊಳ್ತಾ ಇದ್ದಂತೂ ಕೊನೆಯದು ಬೆಂಚ್ ಇಲ್ಲಾಗ ಕೊನೆಯ ಸಾಲಿನಲ್ಲಿ ಕುಳಿತುಕೊಳ್ತಾ ಇದ್ದೆ. ನನ್ನ ಸ್ನೇಹಿತರೆಲ್ಲ ದಕ್ಕದೆ ಅಂತೇಳಿ ಗೊತ್ತಿಲ್ಲ. ಅದಕ್ಕೆ ಸುಮಾರು ತಾಗೆ ಗೌರವಾಗಿದ್ದಾಗ ಏನಾದ್ರು ಒಂದು ಬೇಸ್ಟ್ ಓದ್ಬಿಟ್ಟು ಅವ್ರು ಅಲ್ಲೇ ಇದ್ರು. ಆಮೇಲೆ ಅವರು ದಗಿತಾ ಇದ್ರು. ಸೊ ಹಾಗೆ ಅಂದಿನ ಒಂದು ಇದರಲ್ಲಿ ಬಹಳ ಯಾಕೆ ನನಗೆ ಒಂದು ಪುಸ್ತಕ ತಗೊಳಕ್ ಹಣ ಇರ್ಲಿಲ್ಲ, ಪೆನ್ಸಿಲ್ ತಗೊಳಕ್ ಹಣ ಇರ್ಲಿಲ್ಲ. 3 ಗಂಟೆ ರಾತ್ರಿಗೆ ಒಂದು ಸುಮಾರು 100 ವರ್ಷಗಳ ಒಂದು ಬೇಲ್ದಂಡಿನ ಮರ ಇತ್ತು. ಆ ಮರದ ಕೆಳಗೆ 2 ಗಂಟೆ 3 ಗಂಟೆ ರಾತ್ರಿಗೆ ಹೋಗಿ ಬಿದ್ದಿರತಕ್ಕಂಥ ಬೇಲದ ಹಣ್ಣುಗಳನ್ನ ನಾನು ಮನೆಯಲ್ಲಿ ಇಟ್ಕೊಂಡು ಸ್ಕೂಲ್ಗೆ ಹೋಗಿ ಆ ಸ್ಕೂಲಿನಲ್ಲಿ ಶ್ರೀಮಂತ ವಿದ್ಯಾರ್ಥಿಗಳಿಗೆ 10 ಪೈಸೆ 20 ಪೈಸೆ ಹಿಂಗ್ ಮಾರಿ ಅದರಿಂದ ಒಂದು ಪೆನ್ ತಗೊಂಡಿದ್ದೀನಿ, ಅದರಿಂದ ಒಂದು ತಿಂಡಿ ಹೊಟ್ಟೆ ತುಂಬಿಸ್ಕೊಂಡಿದ್ದೀನಿ. ಸೊ ಹಾಗೆ ನನಗೆ ಆ ತರದ ಒಂದು ಬಡತನ. ಶಾಲೆಗೂ ಕೂಡ ನನಗೆ ಯಾರು ಸೇರಿಸಿದ್ರು ಗೊತ್ತಿಲ್ಲ. ನೀವು ನಮ್ಮ ಇದ್ರು ನನ್ನ ಬರೀ ಕಾಲದಲ್ಲಿ ಒಂದು ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಪ್ರೌಢಶಾಲೆ 9ನೇ ತರಗತಿವರೆಗೆ ಬರೀ ಕಾಲಲ್ಲಿ ಹೋಗ್ತಾ ಇದ್ದೆ. ಒಂದೇ ಜೊತೆ ಬಟ್ಟೆ, ಒಂದು ಬಿಳಿ ಚಡ್ಡಿ, ಇನ್ನೊಂದು ಹಾಕಿ ಚಡ್ಡಿ. ಅದು ಹಣಕ್ಕೆ ಅಷ್ಟು ಸುಲಭವಾಗಿ ನಮ್ಮ ಮನೆಯಲ್ಲಿ ಕೊಡ್ತಾ ಇರ್ಲಿಲ್ಲ. ಒಂದು ಬಡತನ ಇತ್ತು. ಒಬ್ಬ ಕಾಲು ಇರ್ತಕ್ಕಂಥ ಒಬ್ಬ ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, IAS ಮಾಡಿದ್ದಾರೆ. ನೀವೆಲ್ಲ ಚೆನ್ನಾಗಿದೆ, ಯಾಕೆ ಮಾಡಕ್ಕಾಗಲ್ಲ ನೀವು? ಈ ತರದ ಒಂದು ವಿಚಾರಗಳಿಂದ ನಾನು ಅವ್ರಿಗೆ ಸಮಯ ಒಂದು ಜೀವನದಲ್ಲಿ ಒಮ್ಮೆ ಬಂದು ಹೋದ್ಮೇಲೆ ಯಾವತ್ತೂ ಸಿಗಲ್ಲ. ಸಮಯವನ್ನು ನಾವು ಹಣ ಕೊಟ್ಟು ಯಾವತ್ತೂ ಕೂಡ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ. ಅದರಿಂದ ಸಮಯ ಈಗ ನಿಮ್ಗೆ ಬಂದಿದೆ, ನೀವು ಓದ್ಕೊಳ್ಳಿ, ಚೆನ್ನಾಗಿ ಮುಂದೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಏನೋ ಒಂದು ಆಸೆ ಇಟ್ಕೊಂಡೇ ಕಲಿಸಿರ್ತಾರೆ. ಅದರಿಂದ ಅದನ್ನ ಈಡೇರಿಸಿ ನಾನು ಅನೇಕ ಸಂದರ್ಭ ಬಂದಾಗ ಅದರಿಂದ ಓದಿದ್ರೆ ಬೆಳಿಗ್ಗೆ ನಾನು ಯೂನಿವರ್ಸಿಟಿನಲ್ಲಿ ಓದುವಂತ ಸಂದರ್ಭದಲ್ಲಿ 3 ಗಂಟೆ ರಾತ್ರಿ 4 ಗಂಟೆ ರಾತ್ರಿಗೆ ಎದ್ದು ಓದ್ತಾ ಇದ್ದೆ. ಈಗಲೂ ನೀವು ಓದಿ ಹಾಗೆ ಅದು ನಿಮ್ಗೆ ಸಿಗುತ್ತೆ ಕೆಲಸ. ಸರ್, ಈಗ ನೀವು ಕೋಲಾರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ವಿಭಾಗದ ಮುಖ್ಯಸ್ಥರ ಕೆಲಸ ಮಾಡಿದಾರಾ, ಹಾಸ್ಟೆಲ್ ವಾರ್ಡನ್ನ ಕೆಲಸ ಮಾಡಿದಾರಾ? ಅಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕೆಲಸದ ಬಗ್ಗೆ ಏನಿದ್ವು ಅಂತ ಒಂದ್ ಸ್ವಲ್ಪ ವಿವರಣೆ. ಕೋಲಾರದಲ್ಲಿ ವಿಭಾಗದ ಮುಖ್ಯಸ್ಥರಾಗಿರುವಾಗ ನಾನು ಬೇರೆ ಬೇರೆ ವಿಶೇಷ ವ್ಯಕ್ತಿಗಳನ್ನು ಕರೆಸಿ ವಿಶೇಷ ಉಪನ್ಯಾಸಗಳನ್ನು ಕಲಿಸ್ತಿದ್ದೆ. ಮತ್ತೆ NDT ಎಕ್ಸಾಮ್ಗೆ ಅಂತೇಳಿ, ಮತ್ತೆ ಇಂಗ್ಲಿಷ್ ಕಲಿಯೋದಕ್ಕೆ ಅಂತೇಳಿ ಕೆಲವು ಹಾಸ್ಟೆಲ್ಗೆ ವಿಶ್ವವಿದ್ಯಾಲಯದಿಂದ ಪರಿಣಿತರನ್ನು ಕರೆಸಿ ಅಲ್ಲಿ ಉಪನ್ಯಾಸ ಮಾಡಿಸಿದ್ದೆ. ಅಲ್ಲಿ ಹೆಚ್ಚು ಉಪನ್ಯಾಸಗಳು ಮಾಡಿಸೋದಕ್ಕೆ ನಮ್ಗೆ ಕೋಲಾರದಲ್ಲಿ ನಾವು ಅವಕಾಶ ಇರಲಿಲ್ಲ. ಯಾಕಂದ್ರೆ ವಿಶ್ವವಿದ್ಯಾಲಯದಿಂದ ಯಾವುದೇ ಸೌಕರ್ಯ ಕೊಡ್ತಾ ಇರಲಿಲ್ಲ. ಆದ್ರಿಂದ ಅಲ್ಲಿ ಹೆಚ್ಚು ಉಪನ್ಯಾಸಗಳು ಮಾಡಕ್ಕಾಗಲಿಲ್ಲ. ಮತ್ತೆ ಪ್ರಧಾನ ಪಾಲಕರಾಗಿ ಒಂದು 13 ವರ್ಷ ಕೆಲಸ ಮಾಡಿದೆ. ಬಹಳ ವಿದ್ಯಾರ್ಥಿಗಳಿಗೆ ಒಳ್ಳೆ ಊಟ, ಹಾಸ್ಟೆಲ್ ಸ್ವಚ್ಛತೆ ಬಗ್ಗೆ ಎಲ್ಲವೂ ನಾನೇ ಪ್ರತ್ಯಕ್ಷಗಳು ನೋಡಿ ಒಂದು ಒಳ್ಳೆ ಊಟ ಪರಿಸ್ಥಿತಿ ನಾನು ತೃಪ್ತಿ ಇದೆ. ಥ್ಯಾಂಕ್ ಯು ಸರ್. ಇಲ್ಲಿ ಬೆಂಗಳೂರು ಬಂದಂತ ಸಂದರ್ಭದಲ್ಲಿ ಅಲ್ಲಿ ನಿರ್ದೇಶಕರಾಗಿ ಸುಮಾರು ಕೆಲಸಗಳಂತಕ್ಕಂಥದ್ದು ಮಾಡಿದ್ರು ಅಂತ ಸುಮಾರು ಜನ ಇರ್ತಾರೆ, ಸ್ಟೂಡೆಂಟ್ಸ್ ಸುಮಾರು ಇರ್ತಾರೆ. ಹೌದಾ? ಅಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಪಬ್ಲಿಕೇಶನ್ಸ್ ಬಗ್ಗೆ, ಪುಸ್ತಕ ಪ್ರಕಟಣೆ ಬಗ್ಗೆ. ಹೌದು, ಪಬ್ಲಿಕೇಶನ್ ಅಂತಂದ್ರೆ ನಾನು ನಿರ್ದೇಶಕ ಆಗಿದಂತ ಅವಧಿಯಲ್ಲಿ ಆಗಿರ್ತಕ್ಕಂಥ ಒಂದು ರೆಕಾರ್ಡ್. ಯಾಕೆಂದ್ರೆ ಡಿಗ್ರಿ ಕಾಲೇಜ್ ಟೆಕ್ಸ್ಟ್ ಬುಕ್ಸ್ 2nd ಸೆಮಿಸ್ಟರ್ ಇಂದ 6th ಸೆಮಿಸ್ಟರ್ ವರೆಗೆ ಸುಮಾರು 200 ಟೆಕ್ಸ್ಟ್ ಬುಕ್ಗಳು ನನ್ನ ಪ್ರಧಾನ ಸಂಪಾದಕದಲ್ಲಿ ಪ್ರಕಟಣೆ ಆಗಿದೆ. ಫಸ್ಟ್ ಟೈಮ್ ಯೂನಿವರ್ಸಿಟಿಯಲ್ಲಿ ಹೆಚ್ಚು ಅಂದ್ರೆ 60 ಪುಸ್ತಕ ಮಾತ್ರ ಆಗಿದೆ ಅಂತ ಹೇಳಿ ಸುದ್ದಿ ಗೊತ್ತಾಯ್ತು. ಸರ್, ಒಟ್ಟೆ ಮತ್ತೆ ನಾಳೆ 4ನೇ ತಾರೀಕು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ಅದು ಎಲ್ಲ ವಿದ್ಯಾರ್ಥಿಗಳ ಒಂದು ಒಕ್ಕೂಟ ಎಲ್ಲ ಸೇರಿ ನಿಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅದು ಅಭಿನಂದನಾ ಗ್ರಂಥ ಬೇರೆ ಬಿಡುಗಡೆ ಆಗ್ತಾ ಇದೆ. ಆ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಅಂದ್ರೆ ಇದು ಒಂದು ರೀತಿ ನನ್ನ ಜೀವನದಲ್ಲಿ ಒಂದು ಸ್ಮರಣೀಯವಾದಂತಹ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. 28 ವರ್ಷಗಳಲ್ಲಿ ನಾನು ಪಾಠ ಮಾಡಿರೋ 28 ವರ್ಷಗಳಲ್ಲಿ ಕಳೆದ 24 ವರ್ಷದವರೆಗಿನ ವಿದ್ಯಾರ್ಥಿಗಳ ಪಾಠ ಮಾಡೋದು ಸ್ಮರಣೀಯ ನನಗೆ. ನಾವು ವಿದ್ಯಾರ್ಥಿಗಳಿಗೆ ಏನ್ ಬೇಕಾದ್ರೂ ಮೋಲ್ಡ್ ಮಾಡಿ ನಾವು ಸಕ್ಸಸ್ ಆಗೋ ತರ ಮಾಡ್ಬೋದು. ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದಿರ ಅಂತ. ಹೌದಾ? ಕೊನೆಗೊಂದು ಪ್ರಶ್ನೆ, ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಸರ್?
ಈ ಮುಖಾಂತರವಾಗಿ? ಅಂದ್ರೆ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮ ಆಗ್ತಾ ಇರೋದೇ ಒಂದು ರೀತಿ ಗುರು ಶಿಷ್ಯರ ಸಮಾಗಮ ಅಥವಾ ಗುರು ಶಿಷ್ಯರ ಸಮ್ಮೇಳನ ಅನ್ನುವಂತ ರೀತಿಯಲ್ಲಿ ಆಗ್ತಾ ಇದೆ. ನಾನು ಎಲ್ಲಾ ವಿದ್ಯಾರ್ಥಿಗಳಿಗೆ ಹೇಳೋದೊಂದೇ, ಒಂದು ಪೂಜೆಗೆ ಏನೇ ಬೇಕು ಒಂದು ವಿದ್ಯಾರ್ಥಿಗಳಿಗೂ ಅವೆಲ್ಲ ಓದೋದಕ್ಕೆ ಹೇಳ್ಬೇಕು. ತಂದೆ ತಾಯಿ ಮಾತು ಮನಸ್ಸಲ್ಲಿದ್ರೆ ಆಮೇಲೆ ಓದಿ ನಿಮ್ಗೆ ಹೇಳ್ಬೇಕು, ಎಲ್ಲ ಸಿಗುತ್ತೆ. ಆಮೇಲೆ ನಾನು ಯಾವತ್ತೂ ಬೇಸ್ ಆಗಿ ತಪ್ಪು ಮಾಡ್ಬಾರ್ದು. ವಿದ್ಯಾರ್ಥಿ ತಪ್ಪು ಮಾಡಿದ್ರೆ ಕ್ಷಮಿಸ್ತೀನಿ, ಕ್ಷಮಿಸಿ ಸರಿ ದಾರಿಗೆ ತಿಳ್ಕೊಂಡು ಬರ್ತೀನಿ. ಹೀಗೆ ನನ್ನದೇ ಆದ ಸಿದ್ಧಾಂತಗಳು ಹಾಕೊಂಡಿದ್ದೀನಿ. ಆ ಸಿದ್ಧಾಂತಗಳ ಇರೋದೇ ನಾನು ಬರುತ್ತಾ ಇದ್ದೀನಿ. ಸರ್, ಈಗ ನಿಮ್ಮ ಬಗ್ಗೆ ಮಾತಾಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಆದ್ರೆ ಒಟ್ಟಾರೆ ಈಗ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಇನ್ನ ನಿಮ್ಗೆ ಒಳ್ಳೆ ಅವಕಾಶ ಸಿಕ್ಲಿ ವಿಶ್ವವಿದ್ಯಾಲಯ ಮಟ್ಟಕ್ಕೆ, ಈ ಕಾರ್ಯಕ್ರಮ ಮುಖಾಂತರ ಎಲ್ಲಾ ವಿದ್ಯಾರ್ಥಿಗಳು ಮೆಸೇಜ್ ಹೋಗ್ಲಿ, ನಮ್ಮ ಮೇಷ್ಟ್ರು ಅಂತ ಪ್ರೀತಿಪೂರ್ವಕವಾಗಿ ಎಲ್ಲ ಸಾವಿರಾರು ಜನ ಮಂದಿ ಸೇರ್ತಕ್ಕಂತ ಒಂದು ವಿಷಯ ಕೂಡ ಗೊತ್ತಾಗಿದೆ. ನಿಮ್ಗೇನಾದ್ರೂ ಇನ್ನ ಉನ್ನತವಾಗಿರ್ತಕ್ಕಂತಹ ಒಂದು ಅಧಿಕಾರ ಸಿಗ್ಲಿ ಅಂತ ಈ ಮುಖಾಂತರವಾಗಿ ನಾವೆಲ್ಲ ಕೇಳ್ಕೊಳ್ಳೋದಕ್ಕೆ ಬಯಸ್ತೀವಿ ಸರ್. ಅಂದ್ರೆ ಅದು ಸಹಜವಾಗಿ ಒಂದು ಉನ್ನತವಾದಂತ ಅಧಿಕಾರ ಸಿಗಲಿ ಅಂತ ಹೇಳಿ ಎಲ್ಲ ಮನುಷ್ಯರಿಗೆ ಇರೋ ರೀತಿಯಲ್ಲಿ ನನಗೆ ಒಂದು ಆಸೆ ಇದೆ. ಆದ್ರೆ ನಾನು ಯಾವುದೇ ಸ್ಥಾನಕ್ಕೆ ಹೋದ್ರು ಕೂಡ ವಿದ್ಯಾರ್ಥಿಗಳನ್ನು ಪಾಠ ಮಾಡ್ಬೇಕು ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲಿದೆ. ನೀವು ಯಾವ್ದೋ ಒಂದು ಸ್ಥಾನಕ್ಕೆ ಹೋದ್ಮೇಲೆ ಪಾಠ ಮಾಡ್ಬಾರ್ದು ಅಂತ ಹೇಳಿ ಕಾನೂನು ಇಲ್ಲ. ಹೌದು ಅಲ್ವಾ? ನಮ್ಮ ಮನಸ್ಸಿನ ಸ್ಥಿತಿ ಯಾವುದೇ ಸ್ಥಾನಕ್ಕೆ ಹೋದ್ರು ಕೂಡ ಹೌದೌದು. ನಾವು ಬಂದಿರೋದ್ರ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದಕ್ಕೆ ಅದನ್ನು ಪ್ರೀತಿಸ್ತೀನಿ ನಾನು. ಅದರಿಂದ ಆ ತರ ಅವಕಾಶ ಬಂದಾಗ ಕೂಡ ಬಂದು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತೀನಿ. ಆಗ್ಲಿ ಸರ್, ಒಳ್ಳೆ ಅವಕಾಶ ಸಿಗ್ಲಿ. ನಮ್ಮಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗತ್ತೆ, ಅವಕಾಶ ಸಿಗ್ತದೆ. ನಿಮ್ಮಂತ ಒಂದು ಉನ್ನತವಾಗಿರ್ತಕ್ಕಂಥ ಅದಕ್ಕೆ ಸೂಟಬಲ್ ಪರ್ಸನ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಸ್ಥಾನಕ್ಕೆ ಹೋದ್ರಾಗ ಚೆನ್ನಾಗ್ ಆಗತ್ತೆ ಅಂತ ಒಂದು ನಂಬಿಕೆ ಇದೆ. ಈ ಮುಖಾಂತರವಾಗಿ ನಾನು ಎಲ್ಲರಿಗೂ ಕೂಡ ನಾನು ಆಶಿಸಿದ್ದೇನಪ್ಪ ಅಂದ್ರೆ, ವಿಶ್ವವಿದ್ಯಾಲಯ ಮಟ್ಟಕ್ಕೆ ಉನ್ನತ ಒಂದು ಪೋಸ್ಟ್ ಹೋದ್ರೆ ಚೆನ್ನಾಗಿರ್ತಕ್ಕಂಥ ಸನ್ನಿವೇಶ ಇರುತ್ತೆ. ನಮ್ಮ ಕೈಲಿಲ್ಲ, ನಾನ್ ಕೆಲಸ ಮಾಡಿದ್ದೀನಿ, ಬೇಕಾದಷ್ಟು ಬರವಣಿಗೆ ಮಾಡಿದೆ, ಸುಮಾರು 10ಕ್ಕಿಂತ ಹೆಚ್ಚು ಕೃತಿಗಳೊಂದು, ಮತ್ತೆ ಸುಮಾರು ಒಂದು 100ಕ್ಕಿಂತ ಹೆಚ್ಚು ಲೇಖನಗಳಿದೆ. ಆಮೇಲೆ ಸಂಪಾದಕರಾಗಿ ಕೆಲಸ ಮಾಡಿದ್ದೀನಿ. ಅದು 15 ವಿದ್ಯಾರ್ಥಿಗಳು PhD ಅವಾರ್ಡ್ ಆಗಿದೆ. ಅದೆಲ್ಲ ನನ್ನ ಕೆಲಸ ಅಂತ ಇದೆ. ಆಮೇಲೆ ಟೆಕ್ಸ್ಟ್ ಬುಕ್ಸ್, UG ಟೆಕ್ಸ್ಟ್ ಬುಕ್ಸ್ ಒಂದು 200ಕ್ಕಿಂತ ಹೆಚ್ಚು ಬಂದಿದೆ. ಅಷ್ಟು ಪುಸ್ತಕ ಎಲ್ಲೂ ಕೂಡ ಪ್ರಕಟಣೆ ಆಗಿಲ್ಲ. ವಿದ್ಯಾರ್ಥಿಗಳಿಗೆ ಜ್ಞಾನ ಯಾವ ರೀತಿಯಲ್ಲಿ ಅವ್ರಿಗೆ ತಲುಪಬೇಕು ಅದೆಲ್ಲ ರೀತಿಯಲ್ಲಿ ಕೂಡ ನಾನು ತಲುಪಿಸುವಂತ ಪ್ರಯತ್ನ ಮಾಡಿದ್ದೇನೆ. ಅದು ನನಗೆ ಒಂದು ರೀತಿ ಹೆಮ್ಮೆ ಅನಿಸುತ್ತೆ. ಹೇಳಿ ನಾನು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ ಸರ್. ಈ ಮುಖಾಂತರವಾಗಿ ಎಲ್ರೂ ಕೂಡ ಒಳ್ಳೇದಾಗ್ಲಿ, ಇನ್ನಷ್ಟು ಅವಕಾಶ ಸಿಗ್ಲಿ ಅಂತಕ್ಕಂತ ಮಾತನ್ನ ಹೇಳ್ತಾ ಇಲ್ಲಿಗೆ ತಮ್ಮ ಸಂದರ್ಶನವನ್ನ ಮುಗಿಸೋಣ ಅಂತಕ್ಕಂತ ಮುಂದಿನ ದಿನದಲ್ಲಿ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.